ಶರಣು ಶರಣು. ಈ ದಿನದ ಸಾಯಂಕಾಲದ ತಾಯಂದಿರ ಬಳಗದ ಸತ್ಸಂಗಕ್ಕೆ ಚಿಂತನೆಯ ವಿಷಯವೊಂದನ್ನು ಎತ್ತಿಕೊಡಿ. ಅಧ್ಯಾತ್ಮದಲ್ಲಿ ಎಷ್ಟು ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಪ್ರಾಮಾಣಿಕತೆ. ಆಧ್ಯಾತ್ಮದಲ್ಲಿ ಪ್ರಾಮಾಣಿಕತೆ. ಆ್ಯಕ್ಚುಲಿ ಪ್ರಾಮಾಣಿಕತೆ ಬೇಕು ಮತ್ತು ಬೇಡ ಎರಡು. ಆಧ್ಯಾತ್ಮದಲ್ಲಿ ಪ್ರಾಮಾಣಿಕತೆ ಕೆಲಸ ಮಾಡ್ತತೆ ಮತ್ತು ಒಂದೊಂದು ಸತಿ ಕೆಲಸನೂ ಮಾಡೋಂಗಿಲ್ಲ. ಎರಡು ನನಗಂತೂ ಅನುಭವಕ್ಕೆ ಬಂದತ್ತೆ. ಪ್ರಾಮಾಣಿಕತೆ ಬೇಕು ಪ್ರಾರಂಭದಲ್ಲಿ, ಆಮೇಲೆ ಆಳವಾದ ಅಧ್ಯಾತ್ಮಕ್ಕೆ ಹೋದಂಗೆಲ್ಲ ಬರೀ ಪ್ರಾಮಾಣಿಕತೆ ಸಾಲಂಗಿಲ್ಲ. ನಿಮಗೆ ಬೇಸರ ಆಗ್ಬೋದು ಈ ಮಾತು ಕೇಳಿ. ಅಂದರೆ ಪ್ರಾಮಾಣಿಕತೆಯಲ್ಲಿ ಪ್ರಪಂಚ ಐತೆ. ಅಂದರೆ ಕುರುಹುಗಳದಾವ, ಆಮೇಲೆ ಸಂಕೇತಗಳು, ಗ್ರಂಥಗಳು, ವ್ಯಕ್ತಿ, ಒಂದು ರೂಪಕ, ಇವೆಲ್ಲ ಅಂದರೆ ಕಣ್ಣಿಗೆ ಕಾಣಿಸುವಂತಹ, ಕೈಗೆ ಎಟುಕುವಂತಹ ಒಂದು ಪರಿಕರಗಳು, ಇವೆಲ್ಲ ಬೇಕಾಗ್ತಾವೆ ಪ್ರಾಮಾಣಿಕತೆಗೆ. ಪ್ರಾರಂಭದಲ್ಲಿ ಇದು ಅವಶ್ಯಕತೆ ಐತೆ ಮತ್ತು ಪ್ರಾರಂಭ ಆಗದೆ ಪ್ರಾಮಾಣಿಕತೆಯಿಂದ. ಒಂದು ಪ್ರಪಂಚದಲ್ಲಾದರೂ ಪ್ರಾಮಾಣಿಕತೆ ಇರಬೇಕು, ಇಲ್ಲ ಪಾರಮಾರ್ಥದಲ್ಲಾದರೂ ಪ್ರಾಮಾಣಿಕತೆ ಇರಬೇಕು. ಪ್ರಪಂಚದಲ್ಲಿ ಕೆಲವು ಸಂಬಂಧಗಳು ಬರ್ತಾವೆ, ಗಂಡ ಹೆಂಡತಿ, ಅಮ್ಮ ಅಪ್ಪ, ಮಕ್ಕಳು, ಮನೆ, ಹೀಗೆಲ್ಲ. ಇನ್ನು ಪಾರಮಾರ್ಥದಲ್ಲಿ ಗುರು ಶಿಷ್ಯ, ಮಠ, ದೇವರು, ಭಕ್ತರು, ಗುಡಿ, ದೇವಸ್ಥಾನ, ಹಿಂಗೆಲ್ಲ ಬರ್ತಾವೆ. ಅಂದರೆ ಅಲ್ಲೂ ಇವೆಲ್ಲ ಕಣ್ಣಿಗೆ ಕಾಣುವಂಥವು ಅದಾವೆ. ಪ್ರಪಂಚದೊಳಗೂ ಪಾರಮಾರ್ಥದೊಳಗೂ ಸಹಿತ ಕಣ್ಣಿಗೆ ಕಾಣುವಂತಹ ಒಂದು ವ್ಯಕ್ತಿ ಚಿತ್ರಣಗಳು, ರೂಪಕಗಳು, ಇವೆಲ್ಲ ಇರ್ತಾವೆ. ಎಲ್ಲಿಯವರೆಗೂ ಕಣ್ಣಿಗೆ ಕಾಣುವ, ಕೈಗೆ ಎಟಕುವ ಚಿತ್ರಣಗಳಿದಾವ ಅಲ್ಲಿಯವರೆಗೂ ಪ್ರಾಮಾಣಿಕತೆ. ಆಮೇಲೆ ಒಂದು ಹಂತ ಬರ್ತತೆ, ಪ್ರಪಂಚದಲ್ಲೂ ಒಂದು ಹಂತ ಬರ್ತತೆ. ಈ ಸ್ಥೂಲವಾದದ್ದನ್ನು ಮೀರಿ ಹೋಗುವಂಥ ಒಂದು ಹಂತ ಬರ್ತತೆ. ಆಮೇಲೆ ಪಾರಮಾರ್ಥದಲ್ಲೂ ಒಂದು ಹಂತ ಬರ್ತತೆ, ಅದು ಸ್ಥೂಲವಾದದ್ದನ್ನು ಮೀರಿ ಹೋಗುವಂಥದ್ದು ಅಂತ. ಆ ಸಮಯದಲ್ಲಿ ಪ್ರಾಮಾಣಿಕತೆ ಸಾಲಂಗಿಲ್ಲ, ಪ್ರಾಮಾಣಿಕತೆಯನ್ನು ಮೀರಿ ಹೋಗಬೇಕಾಗ್ತದೆ. ಅಂದರೆ ಗೌರವ ಇಲ್ಲದೇ ಅದನ್ನು ತಿರಸ್ಕಾರ ಮಾಡಿ ಅಂತ ಅಲ್ಲ, ಗೌರವದಿಂದಲೇ ಅದನ್ನು ದಾಟಿ ಹೋಗಬೇಕಾಗ್ತದೆ ಅಂತ. ಈಗ ನದಿ ದಾಟಿದ ಮೇಲೆ ನಾವಿಕನ ಕೆಲಸ ಏನು ಅಂತಾರಲ್ಲ, ಹಾಗೆ ಪಾರಮಾರ್ಥದಲ್ಲಿ ಗುರು ಬೇಕಾಗ್ತಾನೆ, ಆಮೇಲೆ ಮತ್ತೆ ಗುರುವನ್ನು ನಾವು ಮೀರಿ ಹೋಗ್ತೀವಿ. ಹಾಗೆ ಪ್ರಪಂಚದಲ್ಲೂ ಕೂಡ ಗಂಡ ಹೆಂಡತಿ ಮಕ್ಕಳು ಬೇಕಾಗ್ತವ, ಆಮೇಲೆ ಅವನ್ನು ಕೂಡ ನಾವು ಮೀರಿ ಹೋಗಬೇಕಾಗ್ತದೆ. ನಾವು ಮೀರಿ ಹೋಗಬೇಕಾಗ್ತದೆ ಅನ್ನೋದನ್ನು ತಿಳ್ಕೊಂಡಿಲ್ಲ ಅಂತಂದ್ರೆ, ಅದನ್ನ ಒಪ್ಕೊಂಡಿಲ್ಲ ಅಂತಂದ್ರೆ, ನಾವು ಅಂದ್ಕೊಂಡಿದ್ದ ಪ್ರಾಮಾಣಿಕತೆನೇ ಹಿಂದೆನೇ ನಾವು ಕೈ ಸುಟ್ಕೊತೀವಿ ಅಂತ. ಈಗ ಅಡುಗೆ ಮಾಡೋದಕ್ಕೆ ಒಲೆ ಬೇಕು, ಉರುವಲು ಬೇಕು. ಆದರೆ ಅಡುಗೆ ಅದು ನೀರು ಕುದಿಯೋದಕ್ಕೆ ಬೆಂಕಿ ಬೇಕು, ಆಮೇಲೆ ಅಡುಗೆ ಮಾಡೋದಕ್ಕೆ ಬೆಂಕಿ ಬೇಕು. ಅಡುಗೆ ಆದಮೇಲೆ ಆ ಬೆಂಕಿನ ತೆಗಿಬೇಕಾಗ್ತದೆ, ಕಿಚ್ಚ ಇಡಬೇಕು. ಆಮೇಲೆ ಪೂರ್ಣ ಬೆಂಕಿ ತೆಗೆದು ಮುಚ್ಚಳನ ಮುಚ್ಚಿ ಇಟ್ಟು ಅದು ಉಮ್ಗೊಳ್ಬೇಕಾಗ್ತದಲ್ಲ, ಹಂಗೆ ಹಾಂ, ಇದು ಪ್ರಾಮಾಣಿಕತೆಯ ಕೆಲಸ. ಬೆಂಕಿ ಬೇಕು ಮತ್ತು ಬೆಂಕಿ ಬೇಡ, ಗುರು ಬೇಕು, ಗುರು ಬೇಡ, ಗಂಡ ಹೆಂಡತಿ ಮಕ್ಕಳು ಬೇಕು ಬೇಡ, ಮಂದಿರ ಬೇಕು, ಮಂದಿರ ಬೇಡ, ಮನೆ ಬೇಕು, ಮನೆ ಬೇಡ, ಹಿಂಗೆ. ಈಗ ನಾನು ಸೀದಾ ಮನೆಗೆ ಬರಬೇಕು, ಕೆಲಸ ಮುಗಿಸಿ ಸೀದಾ ಮನೆಗೆ ಬರಬೇಕು. ನಾವು ಮಗುಗೇನು ಹೇಳ್ತೀವಿ, ನೀನು ಶಾಲೆಗೆ ಹೋಗಿ ಸೀದಾ ಮನೆಗೆ ಬಾ ಅಂತ ಹೇಳ್ಕೊಡ್ತೀವಿ. ಆಯಿತು, ಮಗು ಏನು ಮಾಡ್ತತೆ,
ಮನೆ ಬಿಟ್ಟು ಶಾಲೆಗೆ ಹೋಗ್ತೈತೆ, ಆಮೇಲೆ ಶಾಲೆ ಬಿಟ್ಟ ತಕ್ಷಣ ಸೀದಾ ಮನೆಗೆ ಬರ್ತೈತೆ. ಎಷ್ಟು ವರ್ಷ? 10 ವರ್ಷ, 20 ವರ್ಷ, 25 ವರ್ಷ. ಅದು SSLC, PUC, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್ನು, PhD ಎಲ್ಲ ಮಾಡ್ಕೊತೈತೆ. ಈ ಪ್ರಾಮಾಣಿಕತೆ ಇರಲಿಲ್ಲ ಅಂತಂದರೆ ಆಚೆ ಈಚೆ ಮನೆ ಬಿಟ್ಟು ಬೇರೆ ಎಲ್ಲಾದರೂ ನಾನು ಹುಡುಗರ ಜೊತೆ ಜಗಳ ಮಾಡ್ಕೊಂಡು ಹೋದೆ, ಅಥವಾ ಬಾರ್ಗೆ ಹೋದೆ, ಅಥವಾ ಎಲ್ಲೋ ಪೇಟೆ ಸುತ್ತಾಡ್ಕೊಂಡು ಬರೋಕ್ಕೆ ಹೋದೆ ಅಂತಂದ್ರೆ ಓದೋಕ್ಕಾಗಲ್ಲ. ಶಾಲೆಗೆ ಹೋಗಬೇಕು, ಸೀದಾ ಮನೆಗೆ ಬರಬೇಕು. ಹೌದು, ಪ್ರಾಮಾಣಿಕತೆ ಬೇಕು. ಆದರೆ ನಾನು ಶಾಲೆ ಕಲಿತೆ, ಮನೆಗೆ ಬಂದೆ. ಶಾಲೆ ಆಯಿತು, ಮನೆ ಆಯಿತು. ಮುಂದೆ ಏನಕ್ಕೋಸ್ಕರ ಶಾಲೆ? ಆ ವಿದ್ಯೆಯನ್ನು ದುಡಿಸ್ಕೋಬೇಕಲ್ಲ. ನಾನು ಕಲ್ತಿರೋ ವಿದ್ಯೆಯನ್ನು ದುಡಿಸ್ಕೊಳ್ಬೇಕು, ನಾನು ದುಡಿಮೆಯನ್ನು ಹುಟ್ಟಿಸ್ಕೊಳ್ಬೇಕು. ಇಲ್ಲ, ನಾನು ಡಿಗ್ರಿ ಮಾಡಿದ್ದೀನಿ, ನನಗೆ ಯಾರಾದರೂ ಕರೆದು ಉದ್ಯೋಗ ಕೊಡೋವರೆಗೂ ನಾನು ಹೋಗಲ್ಲ. ನನ್ನ ಡಿಗ್ರಿಗೆ ತಕ್ಕಂಥ ಉದ್ಯೋಗ ಬರೋವರೆಗೂ ನಾನು ಹೋಗಲ್ಲ. ನಾನು ಇಷ್ಟು ಕಲ್ತಿದ್ದೀನಿ, ನನಗೆ ಇಷ್ಟು ಸಂಬಳ ಬೇಕು. ಅಯ್ಯೋ, ಒಂದು ದಿನಕ್ಕೆ 500 ರೂಪಾಯಿ ಸಂಬಳ ತೊಗೊಂಬರ್ತಾರೆ ಕೂಲಿ ಕಾರ್ಮಿಕರು. ನನಗೆ 200-300 ರೂಪಾಯಿಗೆ ನಾನು ದುಡಿಬೇಕಾ? ಹೌದು, ಇದು ಪ್ರಾಮಾಣಿಕವಾದ ಬೇಡಿಕೆ. ನಾನು ಇಷ್ಟು ಕಲ್ತಿದ್ದೀನಿ, ಹೌದು. ಆದರೆ ಇಲ್ಲಿ ಪ್ರಾಮಾಣಿಕತೆ ಕೆಲಸಕ್ಕೆ ಬರಲ್ಲ. ನಾನು ಕಲಿತ ಮರುದಿನನೇ, ಡಿಗ್ರಿ ಮಾಡಿದ ಮರುದಿನನೇ ಒಂದು ದಿನ ಕೂಡ ಮನೆಯಲ್ಲಿ ಕೂತ್ಕೋಕೂಡ್ದು. ನಾನೇ ಎಲ್ಲಿ ಕೆಲಸ ಸಿಕ್ಕತ್ತೋ ಅಲ್ಲಿ ಕೆಲಸ ಮಾಡಬೇಕು. ಎಷ್ಟು ಸಂಬಳ ಸಿಕ್ಕತ್ತೋ ಇಲ್ವೋ, ಸಂಬಳನೇ ಕೊಡಲ್ಲ ಅಂದರೂ ಕೂಡ ನಾನು ಹೋಗಿ ನನಗೆ ಕೆಲಸ ಕೊಡಿ ಅಂತ ಕೇಳಿಕೊಂಡು ನಾನು ಕೆಲಸ ಮಾಡಬೇಕು. ಅದು ಲಕ್ಷಣ. ನಾನು ಕಲ್ತಿದ್ದೀನಿ, ಇಷ್ಟು ಸಂಬಳ ಸಿಕ್ಕೋವರೆಗೂ ನಾನು ಹೋಗಲ್ಲ ಅಂತಂದರೆ ಕಲ್ತಿದ್ದು ಮರೆತು ಹೋಗಿಬಿಡ್ತೈತೆ. ಒಂದೇ ಒಂದು ತಿಂಗಳು ನಾನು ಶಾಲೆಗೆ ಹೋಗ್ದೇನೆ, ಪುಸ್ತಕ ಓದ್ದೇನೆ, ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಬಿಟ್ಟೆ ಅಂತಂದರೆ ನಾನು ಓದಿದ್ದೆಲ್ಲ ಮಸ್ಕು ಆಗೋಕ್ಕೆ ಶುರುವಾಗ್ತೈತೆ. ಮತ್ತು ಜಗತ್ತು ನನ್ನ ಬಿಟ್ಟು ದೂರ ಹೋಗಿಬಿಟ್ಟಿರ್ತೈತೆ. ನಾನು ಯಾವಾಗೂ ಅಪ್ಡೇಟ್ ಆಗ್ತಾನೆ ಇರಬೇಕು ಅಂತಂದರೆ ಕೆಲಸ ಮಾಡ್ತಾ ಕಲಿತಾ ಇರಬೇಕು. ಒಮ್ಮೆ ಶಾಲೆಗೆ ಹೋಗಿ ಕಲಿತೀನಿ, ಆಮೇಲೆ ಕೆಲಸ ಮಾಡ್ತಾ ಕಲಿತೀನಿ. ಇಲ್ಲಿ ಬರೀ ನನ್ನ ಓದಿಗೆ ಸಂಬಳ ಬೇಕು, ನನ್ನ ಪ್ರತಿಷ್ಠೆ, ನನ್ನ ದೊಡ್ಡ ಸ್ಥಳ ಅಂತ ಮನೆಯಲ್ಲಿ ಕೂತ್ಕೊಂಡು, ಹೌದು ಪ್ರಾಮಾಣಿಕ, ಅದು ಒಂದು ಪ್ರಾಮಾಣಿಕತೆನವೇ. ಆದರೂ ಕೂಡ ಅಲ್ಲಿ ಪ್ರಾಮಾಣಿಕತೆನ ಕೆಲಸಕ್ಕೆ ಬರಲ್ಲ. ಸಂಬಳ ಇಲ್ಲಾಂದರೂ ಕೆಲಸ ಮಾಡಬೇಕು. ಯಾಕೆ ಕೆಲಸ ಮಾಡಬೇಕು? ಅಥವಾ 200-300 ರೂಪಾಯಿಗೂ ಕೆಲಸ ಮಾಡಬೇಕು. ಯಾಕೆ ಮಾಡಬೇಕಂದ್ರೆ ಅಲ್ಲಿ ಕೆಲಸ ಮಾಡೋದ್ರಿಂದ ನಾನು ಓದಿದ ವಿದ್ಯೆ ಅದು ಗಟ್ಟಿ ಆಗ್ತಿರ್ತತೆ. ಒಂದು. ಎರಡನೇದು, ಓದಿಗೆ ಸಂಬಂಧಿಸಿರೋ ಮತ್ತು ಹೆಚ್ಚಿನ ಉದ್ಯೋಗ, ಆಚೆ ಈಚೆ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಬರೀಬೇಕು, ಇನ್ನೊಂದು ಉದ್ಯೋಗದ ಬಗ್ಗೆ ಜನ ಮಾತಾಡ್ಕೋತಿರ್ತಾರೆ. ಅಲ್ಲಿ ಕಲೀಗ್ಸ್ ಸಿಗ್ತಾರೆ, ಸಹ ಉದ್ಯೋಗಿಗಳು ಇರ್ತಾರಲ್ಲ, ಅವ್ರ ಮಾತುಕತೆಗಳಿಂದ ನಮ್ಗೆ ಯಾವ ನ್ಯೂಸ್ ಪೇಪರ್ನಲ್ಲೂ ಸಿಗಲಾರ್ದಂತಹ, ಮನೆಯಲ್ಲಿ ಕೂತ್ಕೊಂಡು ನಾವು ಗ್ರಹಿಸಲಾರ್ದಂತಹ ಸಂಗತಿಗಳನ್ನು ನಾವು ಉದ್ಯೋಗದ ಕ್ಷೇತ್ರದಲ್ಲಿ, ಅದೆಷ್ಟು ಚಿಕ್ಕ ಉದ್ಯೋಗ ಆಗಿದ್ರೂ ಕೂಡ ಆ ಕ್ಷೇತ್ರ ನಮಗೇನು ಮಾಡ್ತತೆ ಅಂತಂದರೆ ಅದು ನಮಗೆ ಹೆಚ್ಚಿನ ಒಂದು ಉತ್ಸಾಹ, ಮುಂದೆ ಹೆಜ್ಜೆ ಇಡೋದಕ್ಕೆ ಏನು ಬೇಕೋ ಆ ಮಾಹಿತಿಗಳನ್ನು ಅದು ಒದಗಿಸ್ತಾ ಇರ್ತತೆ. ಅದಕ್ಕೋಸ್ಕರ ಅತಿ ಕಡಿಮೆ ಸಂಬಳ ಸಿಕ್ಕರೂ ಕೂಡ ನಾನು ಹೋಗಬೇಕು. ಅಲ್ಲಿ ನಾನು ಇಷ್ಟು ಓದಿದ್ದೀನಿ ಅಂದ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಳೋ ಪ್ರಾಮಾಣಿಕತೆ ಕೆಲಸಕ್ಕೆ ಬರೋದಿಲ್ಲ. ಈಗ ಪಾರಮಾರ್ಥದಲ್ಲಿ ಪ್ರಾಮಾಣಿಕತೆ ಕೆಲಸಕ್ಕೆ ಬರೋದಿಲ್ಲ. ಹೌದು, ಪ್ರಾಮಾಣಿಕತೆ ಬೇಕು, ಆದರೆ ಪ್ರಾಮಾಣಿಕತೆಯನ್ನು ಮೀರೋದು ನಮಗೆ ಗೊತ್ತಿರಬೇಕು ಅನ್ನೋದಕ್ಕೆ ಬಹಳ ಪ್ರಸಿದ್ಧವಾದ ಒಂದು ಉದಾಹರಣೆ ಐತೆ. ಅದೇನೆಂದರೆ ಶರೀಫರದ್ದು. ಶರೀಫರು ಗುರುಕುಲದಲ್ಲಿರುವಾಗ ಅವರನ್ನು ಗುರುಗಳು ಗ್ರಹಿಸಿರ್ತಾರೆ. ಅಂದರೆ ಬೇರೆ ಜಾತಿಯಿಂದ ಬಂದ ವಿದ್ಯಾರ್ಥಿ ಆದರೂ ಕೂಡ ಆತನಲ್ಲಿರೋ ಒಂದು ಚೈತನ್ಯ ಸ್ಥಿತಿನ ಕಂಡುಬಿಟ್ಟು ಅವರು ಅಪ್ಕೊಂಡಿರ್ತಾರೆ. ಆಮೇಲೆ ತಮ್ಮ ಧರ್ಮವನ್ನೆಲ್ಲ ಅವನಿಗೆ ಧಾರೆ ಎರೆದಿರ್ತಾರೆ. ಹೌದಾ? ಒಂದಿಷ್ಟು ಸಹಪಾಠಿಗಳು ಅಂದಮೇಲೆ ಪೈಪೋಟಿ ಇರುತ್ತೆ, ಇರುಸು ಮುರುಸು ಇರುತ್ತೆ. ಅಲ್ಲೂ ಕೂಡ ಅದಿತ್ತು. ಮತ್ತು ಇವನು ಬೇರೆ ಜಾತಿಯಿಂದ ಬಂದಿರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿನೇ ಇತ್ತು ಇವನ ಮೇಲೆ ಕಣ್ಣು ಅಂತ ಅಂದ್ಕೊಳ್ಳಿ. ಇವನು ಪ್ರಾಮಾಣಿಕನೇ, ತುಂಬ ಪ್ರಾಮಾಣಿಕ ವಿದ್ಯಾರ್ಥಿ. ಆದರೆ ಒಂದು ಕ್ಷಣ ಬರ್ತತೆ. ಅದೇನೆಂದರೆ ಎಲ್ಲ ಶಿಷ್ಯರನ್ನ ಕರ್ಕೊಂಡು ಗುರುಗಳು ಹೀಗೆ ಪಾದಯಾತ್ರೆ ಮಾಡ್ತಾ ಹೋಗುವಾಗ ಒಂದು ಮುಳ್ಳು ಬೇಲಿ ಬರ್ತತೆ. ಆ ಮುಳ್ಳು ಬೇಲಿನ ದಾಟಿ ಹೋಗುವಂಥ ಒಂದು ಪ್ರಸಂಗ. ಆವಾಗ ಗುರುಗಳು ತಮ್ಮ ಪಾದರಕ್ಷೆಯನ್ನು ಮುಳ್ಳು ಮೇಲೆ ಇಟ್ಬಿಟ್ಟು, ನೀನು ಈ ಪಾದರಕ್ಷೆ ಮೇಲೆ ಕಾಲಿಟ್ಟು ಬರಬೇಕು ಅಂತ ಎಲ್ಲ ಶಿಷ್ಯರಿಗೂ ಸಮಾನವಾಗಿ ಹೇಳ್ತಾರೆ. ಆದರೆ ಯಾವ ಶಿಷ್ಯರು ಅಯ್ಯೋ ಅದು ಗುರುಗಳ ಪಾದರಕ್ಷೆ, ನಾನು ಕಾಲಿಡೋಕ್ಕಾಗತ್ತಾ, ಅದು ಯಾವಾಗಲೂ ನಮಸ್ಕಾರ ಮಾಡ್ಕೊಂಡಿರುವಂಥದ್ದು,
ಅದನ್ನು ನಾನು ತಲೆ ಮೇಲೆ ಇಟ್ಕೋಬೇಕು, ಯಾವತ್ತಾದರೂ ನನ್ನ ಪಾದ ಇರ್ಸೋಕ್ಕಾಗತ್ತಾ? ಹೌದು, ಇಲ್ಲಿ ಪ್ರಾಮಾಣಿಕತೆಯ ಪರೀಕ್ಷೆ. ಹೌದು, ಅದು ಸತ್ಯ. ಗುರುಗಳ ಪಾದರಕ್ಷೆ, ಅದು ಗೌರವ ಕೊಡಬೇಕು, ಅದು ತಲೆ ಮೇಲಿರು ಎಲ್ಲವೂ ಸತ್ಯ. ಆದರೆ ಒಂದು ಹಂತ ಬರುತ್ತೆ, ಆ ಪ್ರಾಮಾಣಿಕತೆಯನ್ನು ಮೀರಿದ್ರೇ ನನ್ನನ್ನು ಗುರು ಸ್ವೀಕಾರ ಮಾಡ್ತಾನೆ ಅಂತ. ಗುರುವಿನ ದಾರಿನಲ್ಲಿ ನಾನು ಮುಂದುವರಿಬೇಕಾದ್ರೆ ಪ್ರಾಮಾಣಿಕತೆಯನ್ನು ಮೀರಬೇಕಾಗತ್ತೆ ಅಂತ ಪ್ರಸಂಗ ಬರ್ತದೆ. ಆವಾಗ ಶರೀಫ್ರು ಏನು ಮಾಡ್ತಾರೆ ಅಂದರೆ ಹಿಂದೆ ಮುಂದೆ ವಿಚಾರ ಮಾಡಲ್ಲ ಅವರು. ಯಾಕಂದರೆ ಗುರುಗೆ ಜೊತೆಗೆ ಅವರು ಮುಂದುವರಿಬೇಕಾಗಿರುತ್ತೆ. ಗುರುತತ್ವದಲ್ಲಿ ಗುರುವನ್ನು ದಾಟಿ ಇನ್ನೂ ಮುಂದುವರಿಬೇಕಾಗಿರ್ತದೆ, ಪಾರಮಾರ್ಥದಲ್ಲಿ ಮುಂದುವರಿಬೇಕಾಗಿರ್ತದೆ. ಈ ಹೊರಗಿನ ಪಾದುಕೆ, ಹೊರಗಿನ ವ್ಯಕ್ತಿ ಗುರು, ಹೊರಗಿನ ಒಂದು ಆಚರಣೆಯ ಮಿತಿಗಳನ್ನೆಲ್ಲ ಮೀರಿ ಹೋಗಬೇಕಾಗಿರ್ತದೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಸರಳ ಪಾದವನ್ನು ಅವರು ಪಾದರಕ್ಷೆ ಮೇಲೆ ಇಟ್ಟುಬಿಟ್ಟು ಆಮೇಲೆ ಬೇಲಿಯನ್ನು ದಾಟಿ ಆ ಪಾದರಕ್ಷೆನ ಮತ್ತೆ ಗುರುಗಳಿಗೆ ಕೊಟ್ಟು ಯಥಾ ರೀತಿ ನಮಸ್ಕಾರ ಮಾಡಿ ಗೌರವ ಸಲ್ಲಿಸಬೇಕಾದನ್ನು ಸಲ್ಲಿಸ್ತಾರೆ ಅಂತ. ಅವರೊಬ್ಬರೇ ಗುರುಗಳ ಜೊತೆಗೆ ಹೋಗ್ತಾರೆ. ಇವರೆಲ್ಲ ಬೇಲಿಯಿಂದ ಈಚೆನೇ ಉಳಿತಾರೆ. ಅವರು ಬೇಲಿಯನ್ನು ದಾಟಿ ಮುಳ್ಳು ಕಂಟಿನೆಲ್ಲ ದಾಟಿ ಗುರುಗಳ ಜೊತೆಗೆ ಹೆಜ್ಜೆ ಇಟ್ಕೊಂಡು ಹೋಗ್ತಾರೆ. ಅಂದರೆ ಗುರುವಿನ ಜ್ಞಾನದ ಒಂದು ಮಾರ್ಗದಲ್ಲಿ ಅವರು ಮುಂದುವರಿತಾರೆ ಅಂತ. ಹಾಗೆ ಈ ಪ್ರಪಂಚ ಈಗ ಮದುವೆ ಮಾಡ್ಕೊಂಡಿರ್ತಾರೆ, ಗಂಡ ಹೆಂಡತಿ ಅಂತ ತಾಳಿ ಕಟ್ತಾರೆ, ಇವನು ಅವಳು ಕೈ ಹಿಡಿತಾನೆ ಅಲ್ವಾ, ಅಕ್ಷತೆ ಹಾಕ್ಕೊಳ್ತಾರೆ, ಸಾವಿರಾರು ಜನ ಅವರಿಗೆ ಸಾಕ್ಷಿಯಾಗಿರ್ತಾರೆ, ಗಂಡ ಹೆಂಡತಿ ನೀವು ಅಂತ ಹೇಳಿರ್ತಾರೆ. ಆವಾಗ ಇವರು ಕೂಡ ಭಾವದಲ್ಲಿ ನಾನು ಗಂಡ ಹೆಂಡತಿ ಅಂತ ಒಬ್ರಿಗೊಬ್ರು ಗಂಟು ಹಾಕ್ಕೊಂಡಿರ್ತಾರೆ. ಹೌದು, ಇದು ಪ್ರಾಮಾಣಿಕವಾಗಿ ಗಂಡ ಹೆಂಡತಿ ಅಂತ ಒಪ್ಕೊಂಡಿದ್ದಾರೆ, ಹೌದು. ಆದರೆ ಕೊನೆಯವರೆಗೂ ಸಾಯೋವರೆಗೂ ನಾನು ಗಂಡ ಹೆಂಡ್ತಿನೇ ಆಗಿರ್ತೀನಿ ಅಂದರೆ ಅಲ್ಲಿ ಆ ಪ್ರಾಮಾಣಿಕತೆ ಕೆಲಸಕ್ಕೆ ಬರಲ್ಲ. ಮತ್ತೇನು, ಇದು ತಪ್ಪಲ್ವಾ ನೀವು ಹೇಳ್ತಾ ಇರೋದು ಅಂತ ಹಾಗೆ ಅನ್ಕೋಬೇಡಿ. ಮಕ್ಕಳು ಅಂತ ಆದಮೇಲೆ ಅವ್ರ ಅಮ್ಮ ಅಪ್ಪ ಆಗಬೇಕು. ಗಂಡ ಹೆಂಡತಿ ಅನ್ನೋದು ಗೌಣ ಆಗಬೇಕು, ಅಮ್ಮ ಅಪ್ಪ ಅನ್ನೋದು ಪ್ರಧಾನ ಆಗಬೇಕು. ಆಮೇಲೆ ಮಕ್ಕಳು ದೊಡ್ಡವರಾದಮೇಲೆ ಬರೀ 4 ಜನರಿಗೆ ಅಮ್ಮ ಅಪ್ಪ ಆಗಿ ಉಳಿಬಾರ್ದು, ಇಡೀ ಜಗತ್ತಿಗೆ ಅಮ್ಮ ಅಪ್ಪ ಆಗುವಂತಹ ಒಂದು ಪ್ರಜ್ಞಾ ಹಂತಕ್ಕೆ ಅವರು ಬರಬೇಕು. ಆಮೇಲೆ ಇನ್ನೂ ಮೀರಿ ಒಂದು ಶಿಶು ಭಾವ, ನಿನಗೆ ನಾನು ಶಿಶು, ನನಗೆ ನೀನು ಶಿಶು. ನೀಲಾಂಬಿಕೆ ಹೇಳ್ತಾಳಲ್ಲ, ಬಸವಣ್ಣನಿಗೆ ಆನು ಶಿಶುವಾದೆ, ಬಸವಣ್ಣ ಎನಗೆ ಶಿಶುವಾದನು. ಅಂದರೆ ಮಕ್ಕಳನ್ನು ಮಾಡೋದು ತಂದೆ ತಾಯಿ ಆಗೋದು ಅಷ್ಟೇ ಅಲ್ಲ, ಜಗತ್ತಿಗೆ ತಂದೆ ತಾಯಿ ಆಗೋದು ಅಷ್ಟೇ ಅಲ್ಲ, ನಾನು ಮಗುವಾಗಬೇಕು. ನಾನು ಶಿಶುಭಾವವನ್ನು ತಂದ್ಕೊಳ್ಳೋದಕ್ಕೋಸ್ಕರ ಮಕ್ಕಳು ಮಾಡೋದು. ಅದು ಒಂದು ಮಗು ಮಾಡೋದ್ರಿಂದ ನೀನು ಕಂಡುಕೊಂಡ್ರು ಸರಿಯೇ, 10 ಮಕ್ಕಳು ಮಾಡೋದ್ರಿಂದ ನಿನಗದು ಸಾಧ್ಯ ಆಗ್ತಿತ್ತಂದರೆ ಅದು ಸರಿಯೇ. ಹಾಗೆ ಅಂದರೆ ಇಲ್ಲಿ ನಾನು ಕೊನೆತನ ಗಂಡ ಹೆಂಡತಿ ಆಗಿರ್ತೀನಿ ಅನ್ನೋದು ಆ ಪ್ರಾಮಾಣಿಕತೆ ಕೆಲಸಕ್ಕೆ ಬರಲ್ಲ. ಬೇಕು, ಮದುವೆ ಆದಾಗ ಗಂಡ ಹೆಂಡತಿ ಅನ್ನೋದು ಪ್ರಾಮಾಣಿಕವಾದ ಸ್ವೀಕೃತಿ ಬೇಕು. ಮಕ್ಕಳಾಗೋವರೆಗೂ ಗಂಡ ಹೆಂಡತಿ ಅನ್ನೋ ಸಂಬಂಧ ಅದು ಪ್ರಾಮಾಣಿಕತೆ ಬೇಕು. ಆದರೆ ಅದನ್ನು ಮೀರಬೇಕು. ಅಲ್ಲಿ ಯಾರು ಹೇಳೋಕ್ಕಿರಲ್ಲ. ಈಗ ಮದುವೆನಲ್ಲಿ ನೀನು ಗಂಡ ನೀನು ಹೆಂಡತಿ ಅಂತ ಹೇಳೋಕ್ಕೆ 1000 ಜನ ಇರ್ತಾರೆ. ಆದರೆ ನಮ್ಮ ಬದುಕಲ್ಲಿ ಅದನ್ನು ಮೀರಿ ಹೋಗಬೇಕಾ, ಆ ಗಂಡ ಹೆಂಡತಿಯ ಮಿತಿಯನ್ನು ಮೀರಿ ಹೋಗಬೇಕು. ಆ ಪ್ರಜ್ಞಾವಲಯದಲ್ಲಿ ವಿಕಾಸ ಆಗುವ ಮಜಲುಗಳನ್ನ ತಿಳಿಸ್ಕೊಡೋದಕ್ಕೆ ಆ ಒಂದು ಪ್ರದೇಶದಲ್ಲಿ ಯಾರೂ ಪ್ರವೇಶ ಮಾಡಲ್ಲ. ಅದನ್ನು ನಾವೇ ತಿಳ್ಕೊಳ್ಬೇಕಾಗಿದ್ದು ಇರುತ್ತೆ ಅಂತ. ಹಂಗೆ ಪ್ರಾಮಾಣಿಕತೆ ಈ ಜಗತ್ತಿನಿಂದ ನಮಗೆ ಕೊಡಮಾಡಲ್ಪಟ್ಟಂತಹ ಒಂದು ಮೌಲ್ಯ. ಅಂದರೆ ತಂದೆ ತಾಯಿಗಳಿಂದ, ಗುರುಗಳಿಂದ, ಸಮಾಜದಿಂದ, ಧರ್ಮಗ್ರಂಥಗಳಿಂದ ನಮಗೆ ಕೊಡಮಾಡಲ್ಪಟ್ಟಂಥ ಒಂದು ಮೌಲ್ಯ. ಹೌದು, ಆದರೆ ಅದನ್ನು ಸ್ವೀಕಾರ ಮಾಡಬೇಕು. ಜೊತೆಗೆ ಒಂದು ಹಂತದಲ್ಲಿ ಅದನ್ನು ಮೀರುವುದು ಕೂಡ ನಮಗೆ ಗೊತ್ತಿರಬೇಕು. ಇಲ್ಲ ಅಂತಂದರೆ ನೋಡಿ, ಎಲ್ಲವೂ ಅಲ್ಲಗಳೆಯಲ್ಪಡುತ್ತವೆ. ನೋಡಿ, ಶಾಸ್ತ್ರದಲ್ಲಿ ಯಾಕೆ ಎಲ್ಲವೂ ಅಲ್ಲಗಳೆಯಲ್ಪಡುತ್ತೆ, ನ ಗುರು ನ ಶಿಷ್ಯ ಅಂತ ಹೇಳ್ತಾರೆ ನಿರ್ವಾಣ ಷಟ್ಕದಲ್ಲಿ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ ಅಂತ ನಮ್ಮ ಅಧ್ಯಾತ್ಮ ಪಾಠ ಶುರುವಾಗ್ತದೆ. ಆಮೇಲೆ ನಿರ್ವಾಣ ಷಟ್ಕದಲ್ಲಿ ಏನು ಬರ್ತೈತೆ, ನ ಗುರುರ್ನೈವ ಶಿಷ್ಯ ಅಂತ ಬಂದುಬಿಡ್ತದೆ. ಅದರ ಅರ್ಥ ಏನು? ಹೌದು, ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ದೇವೋ ಮಹೇಶ್ವರ, ಹೌದು, ಇದು ಪ್ರಾಮಾಣಿಕವಾಗಿದೆ. ಆದರೆ ಅದೇ ಕೊನೆಯವರೆಗೂ ಅದೇ ಉಳಿಯಲ್ಲ. ಆ ಪ್ರಾಮಾಣಿಕತೆಯ ಮೇರೆಯನ್ನು ನಾನು ಮೀರಬೇಕಾಗತ್ತೆ. ಗುರುವೂ ಇಲ್ಲ, ಶಿಷ್ಯನೂ ಇಲ್ಲ ಅನ್ನುವಂತಹ ಒಂದು ನಿರ್ವಾಣ ಸ್ಥಿತಿಗೆ ಬಂದಾಗಲೇ ಸಚ್ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಹಾಗೆ
ಎಲ್ಲ ಸಂಬಂಧಗಳು ಕೂಡ ಸಾಮರಸ್ಯದಲ್ಲಿ ತಮ್ಮ ಭಿನ್ನ ಭಿನ್ನ ಎನ್ನುವ ಅಸ್ತಿತ್ವಗಳನ್ನು ಕಳೆದುಕೊಳ್ಳುತ್ತವೆ. ಪ್ರಾಮಾಣಿಕತೆಯಲ್ಲಿ ನಾನು ಮತ್ತು ನೀನು ಅನ್ನೋ ಭಿನ್ನತೆ ಐತೆ. ಈಗ ದೇವರು ಭಕ್ತ, ಗುರು ಶಿಷ್ಯ, ಗಂಡ ಹೆಂಡತಿ, ನಾನು ನೀನು, ಹೀಗೆ ಭಿನ್ನತೆ ಐತೆ. ಆದರೆ ಅದನ್ನು ಮೀರಿ ಹೋಗೋದಿದೆಯಲ್ಲ, ಅದಕ್ಕೆ ಅಪ್ರೈಟ್ನೆಸ್ ಅಂತ ಕರೀತಾರೆ. ಅಂದರೆ ನಮನೀಯತೆ ಅಂತ, ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತಾರೆ ನೋಡಿ. ಅಂದರೆ ಈಗ ಹೌದು, ಈಗ ಶರಣು ನಾನು ಎಷ್ಟು ನನ್ನ ಇಡೀ ಎಲ್ಲ ಪಾಠಗಳ ಜೀವಾಳ, ನನ್ನ ಯೋಗಮಯ ಜೀವನದ ಒಟ್ಟು ಬೋಧನೆಯ ಕೇಂದ್ರ ಬಿಂದು ಏನಂದರೆ ಶರಣು ಮುದ್ರೆ ಅಂತ. ಬಾಗಿದ ತಲೆ ಮುಗಿದ ಕೈಯಾಗಿರಬೇಕು ಅಂತ ನಾನು ಪಾಠ ಮಾಡ್ತೇನೆ. ಹೌದು, ಪ್ರಾಮಾಣಿಕವಾಗಿ ಇದು ಸತ್ಯವೇ. ನಾನು ಮನೆಗೆ ಬಂದವರಿಗೆ ಬಾಗಿದ ತಲೆ ಮುಗಿದ ಕೈಯಾಗಿ ಸ್ವಾಗತ ಮಾಡಬೇಕು, ಶರಣು ಹೇಳಿ ಸ್ವೀಕಾರ ಮಾಡಬೇಕು. ಯಾರಾದರೂ ದಾರಿನಲ್ಲಿ ಸಿಕ್ಕರೆ ಅವರಿಗೆ ಶರಣು ಮುದ್ರೆಯಿಂದ ನಾನು ಬಾಗಿ ಮುಂದೆ ಹೆಜ್ಜೆ ಇಡಬೇಕು. ಅಂದರೆ ಧರ್ಮ ಸಂಪಾದನೆ ಆಗುತ್ತೆ. ಶತ್ರುವೇ ಆಗಿದ್ದರೂ ಕೂಡ ಜಗಳ ಮಾಡುವ ಮುನ್ನವೂ ನೀನು ಶರಣು ಮುದ್ರೆಯಲ್ಲಿ ಬರಬೇಕು. ಹೌದು, ಅದರಿಂದ ಜ್ಞಾನ ಆಗುತ್ತೆ. ಅಧ್ಯಯನಕ್ಕೆ ಮುನ್ನ ನೀನು ನಿನಗೆ ಇಷ್ಟ ಇಲ್ಲ ಗುರುಗಳು ಅಂದರೂ ಕೂಡ ಆ ಗುರುವಿನಲ್ಲಿರುವ ವಿದ್ಯೆಗೆ ನೀನು ಶರಣು ಹೇಳಬೇಕು. ಇದೆಲ್ಲವೂ ಕೂಡ ನನಗೆ ಬೆಳವಣಿಗೆಗೆ ಪ್ರವೇಶ ಮಾಡೋದು, ಪ್ರವೇಶ ದ್ವಾರ. ಇದು ನಮನಶೀಲತೆ ಯೋಗ ಸಾಮ್ರಾಜ್ಯದ ಮಹಾದ್ವಾರ. ಒಳಗೆ ಹೋಗೋಕ್ಕೆ ದಾರಿ ಮಾಡಿಕೊಡ್ತತೆ. ಬಿಟ್ಟರೆ ಇದೇ ಗುರಿಯಲ್ಲ. ಹೌದು, ಇದು ಪ್ರಾಮಾಣಿಕವಾಗಿ ನಾನು ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಎನಗಿದೇ ದಿವ್ಯ ಕೂಡಲ ಸಂಗಮ ದೇವ, ಇದು ಪ್ರಾಮಾಣಿಕತೆ. ಹೌದು, ಆದರೆ ಇದಿಷ್ಟೇ ಸಾಲದು. ಈ ಪ್ರಾಮಾಣಿಕತೆ ಇದಿಷ್ಟೇ ಸಾಲದು. ಅಂದರೆ ಈಗ ನೋಡಿ, ಒಂದು ಉದಾಹರಣೆ ಹೇಳ್ತೇನೆ. ಯಾವಾಗ ಪ್ರಾಮಾಣಿಕತೆ ನಮ್ಮ ಕೆಲಸಕ್ಕೆ ಬರಲ್ಲ? ಅಮ್ಮನಿಗೆ ನಮಸ್ಕಾರ ಮಾಡಬೇಕು. ದಿನ ಬೆಳಗ್ಗೆ ಎದ್ದ ತಕ್ಷಣ ಅಮ್ಮನಿಗೆ ನಮಸ್ಕಾರ ಮಾಡಬೇಕು. ಆಮೇಲೆ ಮನೆಗೆ ಬಂದ ಮೇಲೆ ಅಮ್ಮನಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಇದು ಪ್ರಾಮಾಣಿಕವಾದಂಥ ಒಂದು ಬೋಧನೆ ಅಥವಾ ಒಂದು ಶಿಷ್ಟಾಚಾರ. ಹೌದು, ನಾನು ನಮಸ್ಕಾರ ಮಾಡಿದೆ, ಹೊರಗಡೆ ಹೋದೆ, ಮನೆಗೆ ಬಂದೆ, ನಮಸ್ಕಾರ ಮಾಡಿದೆ. ಆದರೆ ಅಮ್ಮ ಅಡುಗೆ ಮಾಡಿ ಇಟ್ಟಿರ್ತಾಳೆ. ಹೌದು, ನಾನು ನಮಸ್ಕಾರ ಮಾಡಿದೆ, ಊಟ ಮಾಡಿದೆ, ಮತ್ತೆ ನಮಸ್ಕಾರ ಮಾಡಿ ಹೋದೆ. ಕೆಲಸಕ್ಕೆ ಬರಲ್ಲ. ನಾನು ಊಟ ಮಾಡೋಕ್ಕೆ ಮೊದಲು ಅಮ್ಮನಿಗೆ ಊಟ ಕೊಟ್ಟು ಆಮೇಲೆ ನಾನು ಊಟ ಮಾಡಬೇಕು. ಇದನ್ನು ಯಾರೂ ಹೇಳ್ಕೊಡಲ್ಲ. ಅಮ್ಮನಿಗೆ ನಮಸ್ಕಾರ ಮಾಡು ಅಂತ ಪ್ರಾಮಾಣಿಕತೆಯನ್ನು ಹೇಳ್ಕೊಡ್ತಾರೆ. ಆದರೆ ಬರೀ ನಮಸ್ಕಾರ ಸಾಕಾಗೋದಿಲ್ಲ. ಅಲ್ಲಿ ಬರೀ ಹಣೆನ ತಲೆನ ನೆಲಕ್ಕೆ ಹಚ್ಚಿದರೆ ಅಥವಾ ಪಾದಕ್ಕೆ ಹಚ್ಚಿದರೆ ಅಥವಾ ಕೈಗಳನ್ನು ಜೋಡಿಸಿ ತಲೆ ಬಾಗಿದ್ರೆ ಅದಷ್ಟೇ ಸಾಕಾಗೋದಿಲ್ಲ. ಈ ಪ್ರಾಮಾಣಿಕತೆ ಅಷ್ಟೇ ಸಾಕಾಗೋದಿಲ್ಲ. ಅಲ್ಲಿ ಏನು ಬೇಕಾಗತ್ತೆ ಅಂದರೆ ಅದನ್ನು ಮೀರಿ ನೀನು ಏನು ಮಾಡಬೇಕು? ನೀನು ಊಟ ಮಾಡೋಕ್ಕೆ ಮುಂಚೆ ಅಮ್ಮನಿಗೆ ಉಣಿಸು, ಆಮೇಲೆ ಊಟ ಮಾಡು. ಇದು ಪ್ರಾಮಾಣಿಕತೆಯನ್ನು ಮೀರಿ ನಡೆದದ್ದು. ಆದರೆ ಇದು ನಮ್ಮೊಳಗೆ ತಿಳಿಬೇಕು. ಇದನ್ನು ಯಾರೂ ಹೇಳ್ಕೊಡಲ್ಲ ನಮಗೆ, ಮತ್ತು ಯಾರೂ ಮಾಡಲ್ಲ. ನಾವು ಮಾಡ್ತೀವೇನು? ಇಲ್ಲ. ಅದಕ್ಕೆ ಬರೀ ಪ್ರಾಮಾಣಿಕತೆ ಸಾಕಾಗೋದಿಲ್ಲ. ಬರೀ ಅಮ್ಮನ ಹೃದಯವನ್ನು ನಾವು ಗೆಲ್ಲಬೇಕಾಗಿತ್ತು. ಅಮ್ಮನ ಹತ್ರ ಬರೀ ಊಟ ಅಷ್ಟೇ ಇಲ್ಲ, ಅವಳ ಹತ್ರ ಶಾಂತಿ ಇದೆ, ಸಹನೆ ಇದೆ, ತಾಳ್ಮೆ ಇದೆ, ಜ್ಞಾನ ಇದೆ, ಧೈರ್ಯ ಇದೆ. ಅದನ್ನೆಲ್ಲ ಉಣಿಸ್ಬೇಕು ಅಂದ್ಕೊಂಡಿದ್ದಾಳೆ ಅವಳು. ಹೌದಾ? ನಾವು ಬರೀ ನಮಸ್ಕಾರ ಮಾಡಿಬಿಟ್ಟು ಊಟ ಮಾಡಿ ಹೋಗ್ಬಿಟ್ವಿ ಅಂದರೆ ಅವಳ ಹತ್ರ ಇರೋ ಜ್ಞಾನ, ಧೈರ್ಯ, ಸಹನೆ, ತಾಳ್ಮೆ ಈ ಎಲ್ಲ ಮೌಲ್ಯಗಳಿಗೆ ನಾವು ವಾರಸುದಾರ ಆಗೋದನ್ನು ನಾವು ತಪ್ಪಿಸ್ಕೊಳ್ತೀವಿ ಅಂತ. ಅದನ್ನು ಮೀರಿ ಹೋಗಬೇಕು. ಆವಾಗ ಅಮ್ಮನ ಹತ್ರ ಇರೋ ಎಲ್ಲ ಸಹನೆ, ಧೈರ್ಯ, ಜ್ಞಾನ ಅವೆಲ್ಲವನ್ನು ಅವಳು ನಮಗೆ ಅನ್ನದ ಜೊತೆ ಅವನ್ನೆಲ್ಲ ಉಣಿಸ್ತಾಳೆ ಅಂತ. ಹಾಗೆ ದೇವರು ಈ ಪಂಚಮಹಾಭೂತಗಳನ್ನೆಲ್ಲ ಕೊಟ್ಟಿದ್ದಾನೆ. ಆಕಾಶ, ಗಾಳಿ, ಬಿಸಿಲು, ನೀರು, ಭೂಮಿ. ಹೌದಾ? ಇಷ್ಟೆಲ್ಲ ಪಡಿ ಪದಾರ್ಥಗಳು, ದವಸ ಧಾನ್ಯಗಳು ಇವೆಲ್ಲ ನಮಗೆ ಇಟ್ಟಿದ್ದಾನೆ. ಹೌದು? ನಾವೇನು ಮಾಡ್ತೀವಿ? ಹೌದು, ಗಂಗೆಗೆ ಹೋಗಿ ಪೂಜೆ ಮಾಡ್ತೀವಿ. ಆಮೇಲೆ ಒಂದು ಮರ ಇದ್ದರೆ ಮರಕ್ಕೂ ಪೂಜೆ ಮಾಡ್ತೀವಿ. ಹೌದು, ಸೂರ್ಯನಿಗೂ ಪೂಜೆ ಮಾಡ್ತೀವಿ. ಹೌದಾ? ಸರಿಯೇ, ಇದು ಪ್ರಾಮಾಣಿಕವೇ. ಸೂರ್ಯನಿಗೆ ನಮಸ್ಕಾರ ಮಾಡಬೇಕು, ಗಂಗೆಗೆ ನಮಸ್ಕಾರ ಮಾಡಬೇಕು,
ಆಮೇಲೆ ಗಿಡಕ್ಕೆ ನಮಸ್ಕಾರ ಮಾಡಬೇಕು, ಅದಕ್ಕೆ ಪೂಜೆ, ಇದೆಲ್ಲವೂ ನಮಗೆ ಒಂದು ಶಿಷ್ಟಾಚಾರ, ಇದು ಪ್ರಾಮಾಣಿಕತೆಯಲ್ಲಿ ಬರುತ್ತೆ. ಆದರೆ ಬರೀ ನಾವು ಗಿಡಕ್ಕೆ ಪೂಜೆ ಅಂದರೆ ಧೂಪ ದೀಪ ಹಾಕಿ ಅಥವಾ ವಿಭೂತಿ ಕುಂಕುಮ ಹಚ್ಚಿ ಹೂವು ಪತ್ರಿ ಏರಿಸಿ ಪೂಜೆ ಮಾಡಿದರೆ ಅದು ಸಾಲದು, ಅಷ್ಟು ಸಾಲದು. ನಾವು ಗಿಡವನ್ನು ನೆಡಬೇಕು, ಗಿಡಕ್ಕೆ ನೀರು ಹಾಕಬೇಕು, ಅದರ ಸಂತತಿ ಬೆಳೆಯೋ ಹಾಗೆ ಮಾಡಬೇಕು. ಆದರೆ ನಾವು ಪ್ರಾಮಾಣಿಕತೆಯ ಇತಿಮಿತಿ ಗೊತ್ತಿಲ್ಲ ಅನ್ನುವಾಗ ಏನಾಗುತ್ತೆ ಗೊತ್ತಾ, ನದಿ ಪೂಜೆ ಮಾಡಿ ನದಿ ಕೊಳಚೆ ಮಾಡಿದ್ವಿ, ಗಿಡ ಪೂಜೆ ಮಾಡಿ ಗಿಡ ಇಲ್ದಂಗೆ ಮಾಡಿದ್ವಿ ಅಲ್ವಾ. ಹೆಣ್ಮಗು ಅದು ಪೂಜ್ಯಳು ಅಂತ ಅಂದ್ಕೊಂಡು ಎಲ್ಲಿ ನಾರಿಯರು ಪೂಜಿಸಲ್ಪಡುತ್ತಾರೋ ಅಲ್ಲೂ ದೇವತೆಗಳು ಪೂಜಿಸಲ್ಪಡುತ್ತಾರೆ ಅಂತ ಹೇಳಿದರು ನಮ್ಮಲ್ಲಿ. ಹಂಗೆ ಅಂದ್ಕೊಂಡು ನಾವು ಹೆಣ್ಮಕ್ಳನ್ನು ಪೂಜೆ ಮಾಡಿದ್ವಿ. ಪೂಜೆ ಮಾಡ್ತಾ ಅವರನ್ನು ಭೋಗ ವಸ್ತುಗಳನ್ನಾಗಿ ಮಾಡ್ಕೊಂಡು ಅವರ ಆತ್ಮಗೌರವವನ್ನು ಕಬಳಿಸೋದಕ್ಕೆ ಶುರು ಮಾಡಿದ್ವಿ. ಗಿಡವನ್ನು ಪೂಜೆ ಮಾಡ್ತಾ ಗಿಡಗಳನ್ನೇ ಕಡಿಯೋಕ್ಕೆ ಶುರು ಮಾಡಿದ್ವಿ. ನದಿನ ಪೂಜೆ ಮಾಡ್ತಾ ನದಿನ ಕೊಳೆ ಮಾಡಿದ್ವಿ. ಅದೇ ನೋಡಿ ಹೇಗೆ ಪ್ರಾಮಾಣಿಕತೆ ಅಪಾಯಕಾರಿ ಅಂತ. ಹೌದು, ನಾರಿಯರನ್ನು ಪೂಜಿಸಿ ಬೇಡ ಅನ್ನೋದಿಲ್ಲ, ಗಿಡ ಮರಗಳನ್ನು ಪೂಜ್ಯ ಭಾವದಿಂದ ನೋಡಿ ಬೇಡ ಅನ್ನೋದಿಲ್ಲ, ನದಿಗಳನ್ನು ಪೂಜಿಸಿ ಬೇಡ ಅನ್ನೋದಿಲ್ಲ, ಸೂರ್ಯನನ್ನು ಪೂಜಿಸಿ ಬೇಡ ಇಷ್ಟೇ ಪ್ರಾಮಾಣಿಕತೆ ಇಲ್ಲಿ ಕೆಲಸಕ್ಕೆ ಬರಲ್ಲ. ಪ್ರಾಮಾಣಿಕತೆ ಬೇಕು ಮತ್ತು ಪ್ರಾಮಾಣಿಕತೆಯನ್ನು ಮೀರಬೇಕು. ಪೂಜೆ ಮಾಡಿಲ್ಲ ಅಂದರೆ ನಡೀತದೆ, ನೀನು ಗಿಡಕ್ಕೆ ನೀರು ಹಾಕು. ಗಂಗೆಗೆ ನೀನು ಪೂಜೆ ಮಾಡಿಲ್ಲ ಅಂದರೆ ನಡೀತದೆ, ನೀನು ಗಂಗೆಯ ಕೊಳೆಯನ್ನು ತೆಗೆದು ಅದನ್ನು ಶುಚಿಗೊಳಿಸು. ನಾರಿಯರನ್ನು ಪೂಜೆ ಮಾಡಿಲ್ಲ ಅಂದರೂ ಒಂದು ದಿನ ನಡೆದೀತು, ಅವರ ಆತ್ಮವನ್ನು ಗೌರವಿಸು. ಇದೆಯಲ್ಲ, ಇದು ಪ್ರಾಮಾಣಿಕತೆ ಬೇಕು ಮತ್ತು ಪ್ರಾಮಾಣಿಕತೆಯನ್ನು ನಾವು ಮೀರಲೂ ಬೇಕು. ಇದು ಆಧ್ಯಾತ್ಮ ಜಗತ್ತಿನಲ್ಲಿ ಇದು ಗೊತ್ತಿರಬೇಕು. ವ್ಯಾವಹಾರಿಕ ಜಗತ್ತಿನಲ್ಲಿ ಪ್ರಾಮಾಣಿಕತೆ ಒಂದು ಬೆಸ್ಟ್ ಪಾಲಿಸಿ. ಪ್ರಾಮಾಣಿಕವಾಗಿರೋರಿಗೆ ತುಂಬ ಗೌರವ ಇದೆ. ಹೌದು, ಈವನ್ ನಮ್ಮ ಪ್ರಧಾನಮಂತ್ರಿಗಳು ಕೂಡ ನಮಸ್ಕಾರ ಮಾಡಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸ್ಕೊಳ್ತಾರೆ. ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡಿ ಭೇಷ್, ನಮ್ಮ ಪ್ರಧಾನಮಂತ್ರಿ ಎಷ್ಟು ಧರ್ಮಬೀರುಗಳು ಅಂತ ಅನ್ನಿಸ್ಕೊಳ್ತಾರೆ ಅಲ್ವಾ. ಆದರೆ ಅದು ಅಷ್ಟಕ್ಕೆ ಸರಿ, ವ್ಯಾವಹಾರಿಕ ಜಗತ್ತಿನಲ್ಲಿ ಅಷ್ಟರ ಮಟ್ಟಕ್ಕೆ ಅಷ್ಟು ಸರಿ. ಆದರೆ ಆಧ್ಯಾತ್ಮ ಅಂತ ಬಂದಾಗ ತನ್ನ ಅರಿವಿನಲ್ಲಿ ವಿಕಾಸ ಆಗಬೇಕು ನಮ್ಮ ಜಗತ್ತು. ಅಂದರೆ ಸ್ವರಾಜ್ಯ, ರಾಜಕಾರಣ ಅಲ್ಲ, ಸ್ವರಾಜ್ಯ ಅಂತ ಬಂದಾಗ ಪ್ರಾಮಾಣಿಕತೆ ಬೇಕು. ಮತ್ತು ಅದನ್ನು ಮೀರಿಯೂ ನಾನು ಹೋಗುವುದು ಕೂಡ ನನಗೆ ಗೊತ್ತಿರಬೇಕು. ನೋಡಿ, ಪೂಜ್ಯ ಸಿದ್ದೇಶ್ವರಪ್ಪಗಳು ಅವರು ಯಾರ ಹತ್ರನೂ ಸನ್ಮಾನ ಮಾಡಿಸ್ಕೊಳ್ತಿರ್ಲಿಲ್ಲ. ಆದರೆ ಮೊನ್ನೆ ಯಾರೋ ಒಬ್ಬರು, ಸಿದ್ದೇಶ್ವರಪ್ಪಗಳು ಯಾರಿಂದಲೂ ಸನ್ಮಾನ ಮಾಡಿಸ್ಕೊಂಡಿಲ್ಲ, ನೀವೆಲ್ಲ ಈ ಥರ ಸನ್ಮಾನ ಮಾಡೋಕ್ಕೆ ಹೋಗಬೇಡಿ ಅಂತ ಯಾರೋ ಅಂತಿದ್ರು. ಯಾರೋ ಹಾಗೆ ಅಂದರು ವೇದಿಕೆಯಲ್ಲಿ, ನಮ್ಗೆ ಇದೆಲ್ಲ ಸನ್ಮಾನ ಬೇಕಿಲ್ಲ, ಪೂಜ್ಯ ಅಪ್ಪಗಳೇ ಸನ್ಮಾನ ಮಾಡಿಸ್ಕೊಂಡಿಲ್ಲ, ಇದೆಲ್ಲ ಮಾಡಬೇಡಿ ಅಂದ್ರಂತ. ಪ್ರಾಮಾಣಿಕ, ಇದು ಕೂಡ ಪ್ರಾಮಾಣಿಕ. ಅಂದರೆ ಪೂಜ್ಯ ಸಿದ್ದೇಶ್ವರಪ್ಪಗಳು ಯಾರ ಹತ್ರನೂ ಶಾಲ್ ಹೊದಿಸ್ಕೊಂಡಿಲ್ಲ, ಸನ್ಮಾನ ಮಾಡಿಸ್ಕೊಂಡಿಲ್ಲ, ನಮಗೆ ಶಾಲ್ ಬೇಡ ಅನ್ನೋದು ಪ್ರಾಮಾಣಿಕ. ಆದರೆ ಪ್ರಾಮಾಣಿಕತೆಯನ್ನು ಮೀರೋದು ಗೊತ್ತಿರಬೇಕು. ಅದೇನೆಂದರೆ, ಸಿದ್ದೇಶ್ವರಪ್ಪಗಳು ಶಾಲ್ನ ಹೊದಿಸ್ಕೊತಿರ್ಲಿಲ್ಲ ಜೊತೆಗೆ, ಆದರೆ ಅಷ್ಟಕ್ಕೆ ನಿಲ್ಲೋದಿಲ್ಲ ಇದು ಪ್ರಾಮಾಣಿಕವೇ, ಆದರೆ ಅಷ್ಟಕ್ಕೆ ನಿಲ್ಲೋದಿಲ್ಲ. ಅದನ್ನು ಪ್ರಾಮಾಣಿಕತೆಯನ್ನು ಮೀರಿ ನೋಡಬೇಕು ನಾವು. ಏನಂದರೆ, ಸಿದ್ದೇಶ್ವರಪ್ಪಗಳು ತಮ್ಮ ಹತ್ತಿರ ಬಂದ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಪ್ರವಚನದ ಮುಕ್ತಾಯ ಸಮಯದಲ್ಲಿ ಎಲ್ಲರಿಗೂ ಕೂಡ ಹತ್ತಿಯ ಅಂದರೆ ನೂಲಿನ ಅಥವಾ ಖಾದಿಯ ಶಾಲ್ನ ಪ್ರತಿಯೊಬ್ಬರಿಗೂ ಕೂಡ ಹೊದಿಸ್ತಿದ್ರು. ಇದು ಸಿದ್ದೇಶ್ವರಪ್ಪಗಳು ಶಾಲ್ ಹೊತ್ಕೊಂಡಿಲ್ಲ, ನಮಗೆ ಶಾಲ್ ಬೇಡ ಅನ್ನೋದು ಒಂದು ಪ್ರಾಮಾಣಿಕ. ಆದರೆ ಅದನ್ನು ಮೀರಿ ಹೋಗೋದಿದೆಯಲ್ಲ ನೋಡಿ, ನೀವು ಹೊದಿಸೋದಾದರೆ ಹತ್ತಿಯ, ನೂಲಿನ, ಖಾದಿಯ, ಅವರಿಗೆ ದಿನಬಳಕೆಗೆ ಉಪಯುಕ್ತವಾಗುವಂತಹ ಒಂದು ಆದರ್ಶದ ಆ ಶಾಲ್ನ ಹೊದ್ದುಕೊಳ್ಳಬಹುದು ಅನ್ನೋದು ಆ ಇಂಗಿತ ತಿಳ್ಕೊಳ್ಳೋದಿದೆ ನೋಡಿ. ಅದು ಮೀರುವುದು ಪ್ರಾಮಾಣಿಕತೆ. ಹೌದು, ಏನಕ್ಕೆ ಈ ಚಕ್ಕಪಕ್ಕ ಶಾಲ್ಗಳು ಬೇಡ,
ಅನ್ನೋದಕ್ಕೆ ಅಷ್ಟು ಪ್ರಾಮಾಣಿಕತೆ ಕೆಲಸ ಮಾಡುತ್ತೆ. ಈ ಚಕ್ಕಪಕ್ಕ ಮತ್ತು ಸಮಯ ವ್ಯರ್ಥ ಮಾಡೋದು ಸನ್ಮಾನದಲ್ಲಿ ಅದೆಲ್ಲ ಬಿಟ್ಟು ಹೋಗುತ್ತೆ ನೋಡಿ. ಹಾಂ, ಪ್ರಾಮಾಣಿಕತೆಯಿಂದ ಅಷ್ಟು ಲಾಭ ಇದೆ ನಮಗೆ ಶಾಲ್ ಬೇಡ ಅನ್ನೋದರಲ್ಲಿ. ಆದರೆ ಬೇಕು ಅನ್ನೋದಿದೆ ನೋಡಿ. ಅದನ್ನು ಮೀರಿ ಹೋಗೋದಿದೆ ನೋಡಿ. ಅಲ್ಲಿ ಎಂಥ ಶಾಲ್ನ ಹೊದಿಸ್ಬೇಕು, ಎಂಥ ಶಾಲ್ನ ಹೊತ್ಕೋಬೇಕು ಅನ್ನೋದಿದೆಯಲ್ಲ, ಅದನ್ನು ಪ್ರಾಮಾಣಿಕತೆಯನ್ನು ಮೀರಿ ನೋಡಿದಾಗ ನಮಗೆ ಸಿಕ್ಕತ್ತೆ. ಈಗ ಪೂಜ್ಯ ಸಿದ್ದೇಶ್ವರಪ್ಪಗಳು ಸಾರ್ವಜನಿಕವಾಗಿ ಯಾವತ್ತೂ ಊಟ ಮಾಡಿದ್ದಿಲ್ಲ. ಅವರು ಸಾರ್ವಜನಿಕ ವ್ಯಕ್ತಿಗಳೇ. ಲಕ್ಷ ಲಕ್ಷ ಜನರಿಂದ ಸುತ್ತುವರೆದಂತಹ ಒಂದು ಅಪರೂಪದ ವ್ಯಕ್ತಿತ್ವ ಅದು. ಸಾರ್ವಜನಿಕರಿಂದ, ಅತ್ಯಂತ ಸಾಮಾನ್ಯ ಜನರಿಂದ ಸುತ್ತುವರೆದಂತಹ ಒಂದು ವ್ಯಕ್ತಿತ್ವ ನಾವು ಕಂಡಂತೆ, ಹೌದಾ? ಆದರೆ ನೋಡಿ, ಸೂಕ್ಷ್ಮ ಸಾರ್ವಜನಿಕರ ನಡುವೆಯೇ ಇದ್ದರೂ ಕೂಡ ಅವರು ಸಾಧಕರ ಕೈ ಅಡಿಗೆ ಊಟ ಮಾಡ್ತಿದ್ರು. ಸೂಕ್ಷ್ಮ ಹೇಗಿದೆ ನೋಡಿ. ಇದು ಅಂದರೆ ಸಾರ್ವಜನಿಕವನ್ನು ಬಿಟ್ಟಿಲ್ಲ, ಆದರೆ ಸಾರ್ವಜನಿಕದ ಜೊತೆಗೆ ಲುಪ್ತವೂ ಆಗಿಲ್ಲ. ಸಾಧನೆ, ತಮ್ಮ ಶಿಷ್ಯರಾಗಿರುವವರು, ಸಾಧಕರಾಗಿ ತಮ್ಮ ಜೊತೆಗಿರುವವರು, ಅಂಥವರ ಒಂದು ವಿಕಾಸದ ರಕ್ಷಣೆಯ ಮಿತಿಯಲ್ಲಿ ತಮ್ಮ ಜೀವದ ಒಂದು ಪೋಷಣೆಯನ್ನು ಅವರು ಮಾಡ್ಕೊಳ್ತಿದ್ರು ಅಂತ. ಇವೆಲ್ಲ ಅಂದರೆ ಪ್ರಾಮಾಣಿಕ ಅಂದ್ಕೊಂಡು ಸಿಕ್ಕಾಪಟ್ಟೆ ಈಗ ನಾವು ಸಿದ್ದೇಶ್ವರರ ಮುಂದುವರೆದಂಥ ಅಂದರೆ ಅವರ ಬಳಿ ಬಿಡಿದು ಅವರ ಹೆಜ್ಜೆನಲ್ಲಿ ಹೆಜ್ಜೆ ಇಟ್ಕೊಂಡು ಹೋಗುವಂಥವರು ನಾವುಗಳು ಈ ಸೂಕ್ಷ್ಮಗಳನ್ನು ತಿಳ್ಕೋಬೇಕು. ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೆ ಹತ್ತಿಯ ಶಾಲನ್ನ ಯಾರು ಹೊದಿಸ್ತಾರೆ ನಮ್ಗೆ ಹತ್ತಿ ಶಾಲ್ ಅಂದರೆ? ಒಂದು ಹತ್ತಿ ಶಾಲು ತೊಗೊಂಡು ಹೋಗಬೇಕು, ಅದನ್ನು ಕೊಟ್ಬಿಟ್ಟು ಇದನ್ನೇ ನನಗೆ ಹೊದಿಸಿ ಅಂತ ಹೇಳಿದರೆ ಆಯಿತು. ಅಥವಾ ಆ ಕಾರ್ಯಕ್ರಮಕ್ಕೆ ಎಷ್ಟು ಶಾಲ್ ಬೇಕಾಗ್ತತ್ತೋ ಆ ಶಾಲ್ನ ತಗೊಂಡೋಗಿ ನೀವು ಈ ಶಾಲ್ನ ಹೊದಿಸಿ ಅಂತ ದುಡ್ಡು ಕೊಡೋ ಬದಲಿ ಅದನ್ನೇ ಕೊಡ್ಬೋದು. ಹೀಗೆ ಒಂದು. ಎರಡನೇದು, ನಾವು ಸಾರ್ವಜನಿಕ ಊಟ ಮಾಡ್ದೇನೆ ಸ್ವಂತ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು, ಅಥವಾ ಸಾಧಕರೇ ಕೂಡಿ ಮಾಡಿದ ಅಡುಗೆಯನ್ನು ಊಟ ಮಾಡಬೇಕು ಅನ್ನೋ ಸೂಕ್ಷ್ಮವನ್ನು ನಾವು ತಿಳ್ಕೋಬೇಕು. ಇಲ್ಲ ಬರೀ ಸಿದ್ದೇಶ್ವರಪ್ಪಗಳು ಸಾರ್ವಜನಿಕ ವ್ಯಕ್ತಿಗಳಾಗಿದ್ದರು, ಸಾರ್ವಜನಿಕ ಕಾರ್ಯಕ್ರಮ ಮಾಡಿದರು ಅಂತ ಅಂದ್ಕೊಂಡು ನಾವು ಪ್ರಾಮಾಣಿಕವಾಗಿ ಹಂಗೆ ಸುಮ್ಮನೆ ಅದರ ಸೂಕ್ಷ್ಮ ತಿಳಿದೇನೆ ನಾವು ಸಾರ್ವಜನಿಕ ಕಾರ್ಯಕ್ರಮ ಕೊಟ್ಕೊಂಡು ನಾವು ಸಾರ್ವಜನಿಕ ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಆರೋಗ್ಯನೂ ಕಳ್ಕೊತೀವಿ, ಬುದ್ಧಿಯ ಸೂಕ್ಷ್ಮತ್ವ ಕೂಡ ಉಳಿಯೋದಿಲ್ಲ, ಮತ್ತು ಆ ಪರಂಪರೆ ಅದು ಶುದ್ಧ ರೂಪದಲ್ಲಿ ಮುಂದುವರಿಯೋದಿಲ್ಲ ಅಂತ. ಹಾಗೆ ಅಂದರೆ ಪ್ರಾಮಾಣಿಕತೆ ಬೇಕು, ಜೊತೆಗೆ ಅದನ್ನು ಮೀರಿ ಸೂಕ್ಷ್ಮವಾಗಿ ನಾವು ಅದರ ಒಂದು ಅರ್ಥ ಚಿಂತನೆ ಮಾಡಿಕೊಂಡು ಮುಂದುವರಿಯೋದು ಆಧ್ಯಾತ್ಮಿಕತೆಯ ಜೀವಾಳವಾಗಿರುತ್ತದೆ. ಯಾರು ಪ್ರಶ್ನೆ ಕೇಳಿದ್ರಿ ಇದನ್ನು? ನಾನು ಕೇಳಿದ್ರಮ್ಮ. ಯಾರು ತಾವು? ಅಮ್ಮ ಶಿವಾಜಿ ಅಂತಾರಮ್ಮ. ನಮಸ್ಕಾರ ರೀ. ನಾನು ಕೇಳಿದ್ರಮ್ಮ. ನಿಮ್ಮ ಹೆಸರು? ಶಿವಾನಂದ್ ಜಾಗನೂರಮ್ಮ. ಶಿವಾನಂದ್ ಅವರು, ಧನ್ಯವಾದಗಳು. ಎಲ್ಲ ತಮ್ಮ ವಿಷಯ ವಿವರಣೆ ಆಳವಾಗಿತ್ರಮ್ಮ. ಇದನ್ನ ಕೇಳೋ ಪ್ರಸಂಗ ಯಾಕೆ ಬರ್ತಂದ್ರೆ ಇಲ್ಲಿ ಇತ್ತೀಚೆಗೆ ಏನಾಗತ್ತೆ ಅಂದ್ರೆ ಇದೊಂದು ಕೆಲವೊಂದು ವೇಷ ಆಧ್ಯಾತ್ಮದ ಕೆಲವು ವ್ಯಕ್ತಿಗಳಲ್ಲಿ ಒಂದೊಂದು ಏನೋ ತಪ್ಪುಗಳು ಆಗಾಕತ್ತಾವ ಅನ್ನಿಸ್ತ್ರಿ. ಅದನ್ನ ನಂಬಿದಂತ ಮುಗ್ಧ ಜನರೇ, ಸಂಬಂಧ ಇರ್ಬೋದು, ಸಹೋದರ ಇರ್ಬೋದು, ಅವರೆಲ್ಲ ಅದಕ್ಕೆ ಮೋಸ ಹೋಗುವಂತ ಒಂದು ಸಂದರ್ಭ ಆಗಿಬಿಟ್ಟದ್ರಮ್ಮ ಕೆಲವೊಂದು ವಿಷಯಗಳಲ್ಲಿ ನನಗೆ ಕಂಡು ಬಂದದ್ರಿ. ಅದಕ್ಕೆ ಯಾಕೋ ಹಿಂಗ ಆಗಬಾರ್ದಲ್ಲ, ಯಾಕಾಗತ್ತ ಹಿಂಗೊಂದ್ ಸ್ವಲ್ಪ ಚಿಂತನೆ ನನಗೆ ತಲೆ ಬರ್ತಮ್ಮ. ಅದಕ್ಕೆ ವಿಷಯ ಮಂಡನೆ. ಅದೇ ಪ್ರಾಮಾಣಿಕತೆ ಬೇಕು, ಮತ್ತು ಅದನ್ನು ಮೀರಿಯೂ ಕೂಡ ನಾವು ಹೋಗೋದು ನಮಗೆ ಗೊತ್ತಿರಬೇಕು. ಹೌದಮ್ಮ. ಅದು ಸ್ವಲ್ಪ ಇನ್ನೂ ಆಗಬೇಕಾಗಿತ್ರಮ್ಮ. ಧನ್ಯವಾದ. ಮತ್ತೆ ನಮಸ್ಕಾರ. ಶರಣು.